ಅದೇ ರೀತಿ ಬಿ ಎ ಫಿಫ್ತ್ ಸೆಮ್ ಒಳಗೆ ಪೂರ್ತಿ ವಿಡಿಯೋ ನೋಡ್ರಿ. ಇದಂತೂ ನಿಮಗೆ ಅವಶ್ಯಕವಾದ ಪ್ರಶ್ನೆ ಆಗಿರ್ತದೆ. ಬಿ ಎ ಫಿಫ್ತ್ ಸೆಮ್ ಎಕನಾಮಿಕ್ಸ್ ಪೂರ್ತಿ ವಿಡಿಯೋ ನೋಡ್ರೆ ನಿಮ್ಗೆ ತಿಳಿತದ ಈ ಟಾಪಿಕ್ನಲ್ಲಿ ಏನಿದೆ ಮತ್ತು ಈ ಟಾಪಿಕ್ನಲ್ಲಿ ನೀವು ಏನು ಓದಬೇಕಾ ಎಂಬುದನ್ನು. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರೆ ಬಿ ಎ ಫಿಫ್ತ್ ಸೆಮ್ ಎಕನಾಮಿಕ್ಸ್ ಮುಂಗಡ ಪತ್ರದ ಕೊರತೆ. ಈ ನಿಯಮ ಫಿಕ್ಸ್ ಕ್ವಶನ್ ಅದ, ಆದ್ದರಿಂದ ನೀವು ಸರಿಯಾಗಿ ನೋಡ್ಕೊರಿ. ಬಜೆಟ್ ಡೆಫಿಸಿಟ್, ಕೊರತೆ ಹಣಕಾಸು, ಡೆಫಿಸಿಟ್ ಫೈನಾನ್ಸಿಂಗ್, ಮುಂಗಡ ಪತ್ರದ ಕೊರತೆ ಮತ್ತು ಬಜೆಟ್ ಡೆಫಿಸಿಟ್. ಅದೇ ರೀತಿ ಆರ್ಥಿಕತೆಯ ಬೆಳವಣಿಗೆ ಪತನದಲ್ಲಿಡಲು ಸರ್ಕಾರದ ಉದ್ದೇಶ ಪೂರ್ವಕವಾಗಿ ವೆಚ್ಚವನ್ನು ತನ್ನ ಆದಾಯಕ್ಕಿಂತ ಅಧಿಕವಾಗಿ ಅಂದಾಜಿಸುವ ನೀತಿ ಆಗೈತಿ. ಯಾವುದಂದ್ರೆ ಮುಂಗಡ ಪತ್ರದ ಕೊರತೆ. ಅದೇ ರೀತಿ ಸ್ವೀಕೃತಿ ಮತ್ತು ವೆಚ್ಚ. ಸ್ವೀಕೃತಿ ಕಡಿಮೆ ಆಗಿರ್ತದ, ವೆಚ್ಚ ಇಲ್ಲಿ ಜಾಸ್ತಿ ಆಗಿರ್ತದ. ಏನು ಮಾಡ್ತಾರಂದ್ರೆ ಎಂ ಕೇನ್ಸ್ ಅವರ ಕೇನ್ಸ್ ಅವರು ಏನು ಮಾಡ್ತಾರಂದ್ರೆ ಅವರ ನಿಯಮದ ಪ್ರಕಾರ ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟಗಳನ್ನು ಹೆಚ್ಚಿಸಲು ಏನು ಮಾಡ್ತಾರೆ, ಕೊರತೆ ಹಣಕಾಸು ಕೋಶ ನೀತಿಯನ್ನು ಪ್ರಮುಖ ಸಾಧನೆ ಮಾಡ್ತಾರೆ. ಯಾರು ನೀಡ್ತಾರೆ ಈ ನಿಯಮವನ್ನು? ಯಾರು ಅಂತಾರೆ? ಎಂ ಕೇನ್ಸ್ ಅವರು ನೀಡ್ತಾರೆ. ಅದೇ ರೀತಿ ಸಾರ್ವಜನಿಕ ಆದಾಯ ವೆಚ್ಚಗಳ ನಡುವೆ ಉದ್ದೇಶಪೂರ್ವಕವಾಗಿ ಏನಿರ್ತದೆ, ಸೃಷ್ಟಿಸಲಾದ ಅಂತರವನ್ನು ತುಂಬಲು ಬಳಸಲಾಗುತ್ತದೆ. ಈ ನಿಯಮ ಆದಾಯ ಮತ್ತು ವೆಚ್ಚಗಳ ನಡುವಿನ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲಾದ ಅಂತರವನ್ನು ತುಂಬಲು ಇದನ್ನು ಬಳಸಲಾಗುತ್ತದೆ ಎಂಬುದನ್ನು ಕೇನ್ಸ್ ಅವರು ನೀಡ್ತಾರೆ. ಭಾರತದಲ್ಲಿ ಕೊರತೆಯ ಹಣಕಾಸು ತುಂಬುವ ವಿಧಾನಗಳು ಯಾವ್ಯಾವು ನೋಡಿ ಬರ್ರಿ. ಭಾರತದಲ್ಲಿ ಕೊರತೆಯ ಮತ್ತು ಹಣಕಾಸು ತುಂಬುವ ವಿಧಾನಗಳು ಯಾವ ವಿಧಾನಗಳದಾವೆ? ಅಂಚೆ ಕಚೇರಿಯ ಮತ್ತು ಉಳಿತಾಯ. ಅದೇ ರೀತಿಯ ಸೆಕೆಂಡ್ ಒನ್ ಭವಿಷ್ಯದ ನಿಧಿಯ ಬಳಕೆ. ಅದೇ ರೀತಿಯ ಸಾರ್ವಜನಿಕ ಸಾಲಗಳು. ಅದೇ ರೀತಿಯ ಫೋರ್ತ್ ಒನ್ ನೋಟು ಮುದ್ರಣ. ತದನಂತರ ಮುಂಗಡ ಪತ್ರದ ಕೊರತೆಗಳು ಯಾವ್ಯಾವ ಬರ್ತಾವೆ ಎಂಬುದನ್ನು ಇಲ್ಲಿ ನೋಡೋಣ. ಮುಂಗಡ ಪತ್ರದ ಕೊರತೆಗಳು, ಬಜೆಟ್ ಡೆಫಿಸಿಟ್ಸ್ ನೋಡ್ರಿ. ಮುಂಗಡ ಪತ್ರದಲ್ಲಿ ಸರ್ಕಾರದ ವೆಚ್ಚ ಯಾವ ರೀತಿ ಮಾಡಿದೆ, ಸರ್ಕಾರದ ವೆಚ್ಚ ಯಾವ ರೀತಿ ಸ್ವೀಕೃತಿಗಳಿಗಿಂತ ಅಧಿಕವಾಗಿರ್ತದೆ ಎಂಬುದನ್ನು ನೋಡ್ರಿ. ಮುಂಗಡ ಪತ್ರದಲ್ಲಿ ಸರ್ಕಾರದ ವೆಚ್ಚವು ಸ್ವೀಕೃತಿಗಳಿಗಿಂತ ಅಧಿಕವಿರುವುದನ್ನು ಇಲ್ಲಿ ಕಂಡು ಬರ್ತದೆ. ಅದೇ ರೀತಿಯ ಇಲ್ಲೇನಾಗಿರ್ತದೆ, ಒಟ್ಟು ವೆಚ್ಚ ಹೆಚ್ಚಾಗಿರ್ತದೆ, ಒಟ್ಟು ಸ್ವೀಕೃತಿ ಕಡಿಮೆ ಆಗಿರ್ತದೆ ಎಂಬುದನ್ನು ತಿಳಿಬಹುದು ಡೆಫಿಸಿಟ್ ಒಳಗೆ. ಅದೇ ರೀತಿ ಮುಂಗಡ ಪತ್ರದ ಕೊರತೆ = ಸಮಗ್ರ ಮೈನಸ್ ಸಮಗ್ರ ಸ್ವೀಕೃತಿ ಎಂಬ ನಿಯಮಗಳನ್ನು ಇಲ್ಲಿ ಕಂಡು ಬರ್ತದೆ. ಯಾವ ರೀತಿ ಮುಂಗಡ ಪತ್ರ ಕೊರತೆ ಆಗೈತಿಪ್ಪ ಎಂಬುದನ್ನು ಇಲ್ಲಿ ಸಮಗ್ರ ವೆಚ್ಚ ಮೈನಸ್ ಸಮಗ್ರ ಸ್ವೀಕೃತಿ ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು. ಅದೇ ರೀತಿ ಮುಂಗಡ ಪತ್ರದ ಪ್ರಕಾರಗಳು ಯಾವ ಬರ್ತಾವ, ಮುಂಗಡ ಪತ್ರದ ಕೊರತೆಯ ಪ್ರಕಾರಗಳು ಯಾವ ಬರ್ತಾವ? ಫಸ್ಟ್ ಒನ್ ಯಾವುದಂದ್ರೆ ಟೈಪ್ಸ್ ಆಫ್ ಬಜೆಟ್ ಡೆಫಿಸಿಟ್ ಯಾವ ಬರ್ತಾವ ಅಂದ್ರೆ, ಫಸ್ಟ್ ಒನ್ ಯಾವುದಂದ್ರೆ ಕಂದಾಯ ಕೊರತೆ, ರೆವೆನ್ಯೂ ಡೆಫಿಸಿಟ್. ಅದೇ ರೀತಿ ಆಯವ್ಯಯ ಕೊರತೆ. ಅದೇ ರೀತಿ ಬಜೆಟ್ರಿ ಡೆಫಿಸಿಟ್. ಥರ್ಡ್ ಒನ್ ಯಾವುದಾರ ಕೋಶೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್. ಫೋರ್ತ್ ಒನ್ ಪ್ರಾಥಮಿಕ ಕೊರತೆ, ಪ್ರೈಮರಿ ಡೆಫಿಸಿಟ್ ರೀ. ಫಸ್ಟ್ ಒನ್ ಯಾವ್ದು ನೋಡೋಣ ಅಂದ್ರೆ ಕಂದಾಯ ಕೊರತೆ ನೋಡೋಣ, ಅಂದ್ರೆ ರೆವೆನ್ಯೂ ಡೆಫಿಸಿಟ್ ನೋಡ್ರಿ. ಮುಂಗಡ ಪತ್ರದಲ್ಲಿ ಸರ್ಕಾರದ ಕಂದಾಯದ ವೆಚ್ಚ ಮತ್ತು ಅದರ ಕಂದಾಯದ ಸ್ವೀಕೃತಿಗಿಂತ ಅಧಿಕವಾಗಿರ್ತದೆ. ಮುಂಗಡ ಪತ್ರ ಏನಾಗಿರ್ತೈತಿ ಅಂದ್ರೆ ಸರ್ಕಾರದ ಕಂದಾಯ ವೆಚ್ಚ ಎಷ್ಟಿರ್ತೈತಿ ಅಂದ್ರೆ ಅದರ ಕಂದಾಯದ ಸ್ವೀಕೃತಿಗಿಂತ ಹೆಚ್ಚಾಗಿರ್ತದೆ ಎಂಬುದನ್ನು ಇಲ್ಲಿ ಕಂದಾಯ ಕೊರತೆಯನ್ನು ತಿಳಿಸ್ತದೆ. ಸರ್ಕಾರದ ಕಂದಾಯ ಕೊರತೆ ಎಷ್ಟಿರ್ತದೆ ಅದಕ್ಕಿಂತ ಸ್ವೀಕೃತಿಯನ್ನು ಹೆಚ್ಚಿರ್ತದೆ ಎಂಬುದನ್ನು ತಿಳಿಸ್ತದೆ. ಸರ್ಕಾರದ ಋಣಭಾರವನ್ನು ಸೂಚಿಸ್ತದೆ. ಕಂದಾಯ ಕೊರತೆಯನ್ನು ಸೂಚಿಸ್ತದೆ ಅಂದ್ರೆ ಸರ್ಕಾರದ ಋಣಭಾರವನ್ನು ಸೂಚಿಸ್ತದೆ. ಕಂದಾಯ ಕೊರತೆಯ ಸೂತ್ರ ಯಾವುದಂದ್ರೆ ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ ಎಂಬುದನ್ನು ಇದು ನಿಯಮ ತಿಳಿಸ್ತದೆ. ಅದೇ ರೀತಿ ಸೆಕೆಂಡ್ ಆಯವ್ಯಯ ಬಜೆಟರಿ ಡಿಪಾಸಿಟ್.
ಈ ನಿಯಮ ಏನು ಹೇಳ್ತದಂದ್ರೆ ಸರ್ಕಾರದ ಒಟ್ಟು ವೆಚ್ಚವು ಮತ್ತು ಒಟ್ಟು ವರಮಾನಕ್ಕಿಂತ ಅಧಿಕವಿರ್ತದೆ. ಸರ್ಕಾರದ ಅಷ್ಟು ಟೋಟಲ್ ವೆಚ್ಚ ಎಷ್ಟು ಮಾಡ್ತದೆ ಅಂದ್ರೆ ಅದ್ರ ಒಳಗೆ ಒಟ್ಟು ವರಮಾನಕ್ಕಿಂತ ಸ್ವಲ್ಪ ಹೆಚ್ಚು ಆಯವ್ಯಯ ಕೊರತೆ ಇರ್ತದೆ, ಅಧಿಕವಾಗಿರುತ್ತದೆ ಎಂಬುದನ್ನು ಆಯವ್ಯಯ ಬಜೆಟ್ ತಿಳಿಸ್ತದೆ. ತದನಂತರ ಸಾರ್ವಜನಿಕರಿಂದ ಪಡೆಯುವ ಸಾಲವನ್ನು ಸಹ ಬಂಡವಾಳ ಲೆಕ್ಕದಲ್ಲಿ ಆದಾಯ ಎಂದು ಪರಿಗಣಿಸಲಾಗ್ತದೆ. ಸಾರ್ವಜನಿಕರಿಂದ ಪಡೆಯುವ ಸಾಲ ಏನು ಮಾಡ್ತದೆ ಅಂದ್ರೆ ಬಂಡವಾಳದ ಲೆಕ್ಕದಲ್ಲಿ ಆಯವ್ಯಯ ಏನು ಮಾಡ್ತದೆ ಅಂದ್ರೆ ಆದಾಯವನ್ನು ಪರಿಗಣಿಸ್ತದೆ ಎಂಬುದನ್ನು ಈ ನಿಯಮ ತಿಳಿಸ್ತದೆ. ಅದೇ ರೀತಿ ಆಯವ್ಯಯ ಕೊರತೆ ಒಟ್ಟು ವೆಚ್ಚ ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚದಲ್ಲಿ ಒಟ್ಟು ಎಷ್ಟು ಬರ್ತದಲ್ಲ ಮೈನಸ್ ಅದನ್ನ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚನ ಎಷ್ಟು ಇರ್ತದಲ್ಲ ಅದನ್ನ ಮೈನಸ್ ಮಾಡೋದು. ಈ ಸೂತ್ರ ಆಯವ್ಯಯ ಕೊರತೆ ಸೂತ್ರ ಯಾವಂದ್ರೆ ಇದಾಗಿರ್ತದೆ. ಅದೇ ರೀತಿ ಥರ್ಡ್ ಒನ್ ಕೋಶೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಈ ನಿಯಮದಲ್ಲಿ ಏನೇ ಹೇಳ್ತಾರೆ ಅಂದ್ರೆ ಸರ್ಕಾರದ ಒಟ್ಟು ವೆಚ್ಚವೂ ಇರ್ತದೆ, ಅದರ ಕಂದಾಯ ಸ್ವೀಕೃತಿಗಳು ಮತ್ತು ಸಾಲೇತರ ಬಂಡವಾಳದ ಸ್ವೀಕೃತಿಗಿಂತ ಅಧಿಕವಿರ್ತದೆ. ಅಂದ್ರೆ ಸರ್ಕಾರ ಒಟ್ಟು ವೆಚ್ಚ ಎಷ್ಟಾಗ್ತದೆ ಅಂದ್ರೆ ಅದರಲ್ಲಿ ಕಂದಾಯ ಸ್ವೀಕೃತಿಗಳ ಮತ್ತು ಸಾಲೇತರ ಬಂಡವಾಳಗಳ ಏನಿರ್ತಾವೆ ಸ್ವೀಕೃತಿಗಳಿಗಿಂತ ಅಧಿಕವಿರ್ತವೆ, ಅಂದ್ರೆ ಆ ನಿಯಮಕ್ಕಿಂತ ಹೆಚ್ಚಿರ್ತವೆ ಎಂಬುದನ್ನು ತಿಳಿಸ್ತದೆ. ಅದೇ ರೀತಿ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಅದರ ಸಾಲಗಳ ಹೊರತುಪಡಿಸಿದ ಒಟ್ಟು ಸ್ವೀಕೃತಿಗಳ ನಡುವಿನ ವ್ಯತ್ಯಾಸ ಏನಾಗಿರ್ತದೆ ಎಂಬುದನ್ನು ಇಲ್ಲಿ ತಿಳಿಸ್ತದೆ. ಅದೇ ರೀತಿಯ ಕೋಶೀಯ ಕೊರತೆಯ ಒಟ್ಟು ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿಗಳ ಪ್ಲಸ್ ಸಾಲೇತರ ಬಂಡವಾಳ ಸ್ವೀಕೃತಿಯ ಸಾಲಗಳ ವಸೂಲಾತಿ ನಿಯಮಗಳ ಇದೇನಾಗಿರ್ತದೆ ಆ ಸೂತ್ರವಾಗಿರ್ತದೆ. ನೀವು ಸರಿಯಾಗಿ ಓದ್ಕೋರಿ. ಇದು ಫಿಕ್ಸ್ ಕ್ವಶನ್ ಐತಿ, ಆದ್ದರಿಂದ ಇದು ಎಕ್ಸಾಮ್ಗೆ ಬಿದ್ದೇ ಬರ್ತದೆ BA 5th ಸೆಮ್. ಅದೇ ಫೋರ್ತ್ ಒನ್ ನೋಡೋಣ, ಪ್ರಾಥಮಿಕ ಕೊರತೆ ಪ್ರೈಮರಿ ಡೆಫಿಸಿಟ್. ಈ ನಿಯಮ ಇರ್ತದೆ ಬಡ್ಡಿ ಪಾವತಿಗಳಿಂದ ಕೋಶೀಯ ಕೊರತೆಯನ್ನು ಹೆಚ್ಚಾಗಿರ್ತದೆ, ಅಧಿಕವಾಗಿರ್ತದೆ ಎಂಬುದನ್ನು ಇಲ್ಲಿ ತಿಳಿಸ್ತದೆ. ಅದೇ ರೀತಿ ಸರ್ಕಾರದ ಸಾಲದ ಮೊತ್ತ ಹಾಗೂ ಪಡೆಯಬೇಕಾದ ಸಾಲವನ್ನು ತಿಳಿಸ್ತದೆ. ಅದೇ ರೀತಿ ಈ ನಿಯಮದ ಸೂತ್ರ ಪ್ರಾಥಮಿಕ ಕೊರತೆ ಈಸ್ ಈಕ್ವಲ್ ಟು ಕೋಶೀಯ ಕೊರತೆ ಮೈನಸ್ ಬಡ್ಡಿಯ ಪಾವತಿ ಎಂಬ ನಿಯಮ ತಿಳಿಸ್ತದೆ. ಅದೇ ರೀತಿಯ ಕೊರತೆಯ ಕ್ಷೀಣತೆ ನೋಡ್ರಿ, ಮುಂಗಡ ಪತ್ರದ ಕೊರತೆ ಮತ್ತು ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ಕೊರತೆ ಕ್ಷಿಪಣಿ ಏನು ಆರ್ಥಿಕತೆ ಹಿಂಜರಿಕೆ ಸಮಯದಲ್ಲಿ ಏನಾಗಿರ್ತದೆ ಅಂದ್ರೆ ಕೊರತೆಯ ತಡೆಯಲಾಗುತ್ತದೆ. ಅದೇ ರೀತಿಯ ಅನಿಯಂತ್ರಿತ ಕೊರತೆಗಳನ್ನು ಸದೃಢ ಆರ್ಥಿಕತೆಯ ಸಂಕೇತವಲ್ಲ ಎಂಬುದನ್ನು ತಿಳಿಸ್ತದೆ. ಅದೇ ರೀತಿಯ ಕೋಶೀಯ ಶಿಸ್ತು ಆರ್ಥಿಕ ಬೆಳವಣಿಗೆಯ ಸಂಕೇತವಾಗಿರ್ತದೆ. ಅದೇ ರೀತಿ FRMBA ಆ್ಯಕ್ಟ್ 2003 ಕೋಶೀಯ ಜವಾಬ್ದಾರಿಯ ಮತ್ತು ಆಯವ್ಯಯ ನಿರ್ವಹಣಾ ಕಾಯ್ದೆ ಬರ್ತದೆ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಬರ್ತದೆ. ಈ ನಿಯಮ ಏನಾಗಿರ್ತೈತೆ ಅಂದ್ರೆ ಯಾವಾಗ ಬರ್ತೈತೆ ಅಂದ್ರೆ 2003ರಲ್ಲಿ ಕೋಶೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣಾ ಕಾಯ್ದೆ ಎಂಬ ನಿಯಮಗಳನ್ನು ವ್ಯಕ್ತಪಡಿಸ್ತದೆ. ಅದೇ ರೀತಿಯ ಕೊರತೆಯ ಕಡಿಮೆ ಮಾಡಲು ಕ್ರಮಗಳ ಯಾವ್ಯಾವ ಕಂಡು ಬರ್ತವೆ. ನೇರ ತೆರಿಗೆಯ ಸಂಗ್ರಹವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸುವುದು. ಅದೇ ರೀತಿ ದಕ್ಷ ಮತ್ತು ಉತ್ತಮ ಆಡಳಿತದಿಂದ ವೆಚ್ಚವನ್ನು ಕಡಿಮೆ ಮಾಡುವನು. ಅದೇ ರೀತಿಯ ಹೂಡಿಕೆಯ ಹಿಂತೆಗೆಯುವುದು ಥರ್ಡ್ ಒನ್. ಥ್ಯಾಂಕ್ ಯು ಆಲ್. ಅದೇ ರೀತಿ ಈ PDF-ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀವಿ, ನೀವು ಡೌನ್ ಮಾಡ್ಕೊರಿ. ಇಲ್ಲಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೊಂಡು ನೀವು ಸರಿಯಾಗಿ ಓದ್ರಿ, ಫಿಕ್ಸ್ ಮಾರ್ಕ್ಸ್ ಅದ. ಅದೇ ರೀತಿ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಗ ನಮ್ಗೆ ಸಪೋರ್ಟ್ ಮಾಡಿರಿ.